ರಾಜೇಶ್, ನೀನು ನಿನ್ನ ಬಗ್ಗೆನೇ ಹೇಳ್ತಾ ಇದೀಯಾ? ನಮ್ಮ ಮನೋಜನ್ ವಿಷಯ ಏನಾದರೂ? ಈಗ ವಿಷಯಕ್ಕೆ ಬರ್ತೀನಿ. ಗಾಂಧಿನಗರದಲ್ಲಿ ಒಂದೆರಡು ಸಲ ನೋಡಿದೆ. ಅಲ್ಲಿರೋರಿಗೆ ವಿಚಾರಿಸಿದೆ, ಅನ್ಕೊಂಡೆ ಎಲ್ಲ ಹೀರೋ ಆಗೋಕೆ ಓಡಾಡ್ತೀಯಾನೆ ಅಂತ. ಆಮೇಲೆ ಈ ರೀತಿ ಹುಚ್ಚು ಸವಸಾಗಿಲ್ಲ ಕೈ ಹಾಕಲ್ಲ ಅಂತ ಗೊತ್ತಾಯ್ತು. ಅದ್ರ ಅಗತ್ಯ ಆದರೂ ಏನಿದೆ ಹೇಳಿ? ಅಮ್ಮ, ಬಸವನಗುಡಿ ಹತ್ರ ನೋಡಿದೆ. ನನ್ನ ಪ್ರಕಾರ ಅಲ್ಲೇ ಎಲ್ಲೋ ಇರಬೇಕು ಅನ್ಸುತ್ತೆ. ಅಂದ್ರೆ ಅವನು ಎಲ್ಲಿದ್ದಾನೆ ಅಂತ ಕರೆಕ್ಟಾಗಿ ನಿನಗೂ ಗೊತ್ತಿಲ್ವಾ? ಪೊಲೀಸ್ ಸಾಹೇಬ್ರೆ, ನೀವೇನು ಟೆನ್ಷನ್ ಆಗಬೇಡಿ. ಮನೋಜ ಯಾವುದೇ ಮೂಲೆಯಲ್ಲಿರಲಿ, ನಿಮ್ಮ ಮುಂದೆ ತಂದು ನಿಲ್ಲಿಸೋ ಜವಾಬ್ದಾರಿ ನಂದು. ಈ ರಾಜೇಶ ಒಂದ್ಸರಿ ಕೆಲಸ ಒಪ್ಕೊಂಡ್ಮೇಲೆ ಸಾಯೋವರೆಗೂ ಬೆಂದ್ಬಿಡಲ್ಲ. ಆಹಾ, ಎಷ್ಟು ಘಮ ಘಮ ಅಂತ ಇದೆ. ಇಂಥ ಸ್ಮೆಲ್ ಮೂಗಿಗೆ ಬಂದು ತುಂಬಾ ದಿನ ಆಗಿತ್ತು. ಇವತ್ತು ಹೊಟ್ಟೆ ಬಿರಿಯೋಗಿ ತಿಂತೀನಿ ನಾನಂತೂ. ಏನಮ್ಮ ಈಗ ಹೇಳ್ತಾ ಇದ್ದೀರಾ? ನನ್ನ ಕೈ ರುಚಿಯನ್ನು ಇವತ್ತಾ ನೀವು ನೋಡ್ತಾ ಇರೋದು? ಹಾಗಾದ್ರೆ ಇವತ್ತಿನ ತನಕ ನಾನು ಮಾಡಾಕಿದ್ದು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು ಶೋಭಕ್ಕ, ಇನ್ ಮುಂದೇನು ಚೆನ್ನಾಗಿರುತ್ತೆ. ನೀವು ಊರಿಗೆ ಹೋಗಿದ್ರಲ್ಲ, ಅವಾಗ ಈ ಕೈ ರುಚಿ ಮಿಸ್ ಆಗಿತ್ತು. ಅದಕ್ಕೆ ಸುಮ್ಮನೆ ರೇಗಿಸ್ತೆ. ನನಗೂ ಹೋಟೆಲಲ್ಲಿ ಊಟ ಮಾಡಿ ಮಾಡಿ ಸಾಕಾಗೋಗಿತ್ತು. ತಿಂದಿದ್ದನ್ನ ಕರಗಿಸೋದಕ್ಕೆ 2 ಅವರ್ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ. ನನ್ನ ಮುಖ ನೋಡಿ ಸ್ವರ್ಗೋಗಿ ಸೋರೆಕಾಯಿ ಥರ ಆಗಿದ್ದೆ. ನಿಮಗೆ ಗೊತ್ತಾಗ್ಲಿಲ್ವಾ? ನಂಗೇನು ಹಾಗನ್ನಿಸ್ತಾ ಇಲ್ಲಪ್ಪ, ಚೆನ್ನಾಗೇ ಇದ್ದೀರಲ್ಲ. ಸುಮ್ಮನೆ ನನ್ನನ್ನು ಹೊಗಳ್ತಾ ಇದ್ದೀರಾ ಅಷ್ಟೇ. ನಂಗೇನು ಬರುತ್ತೋ ಅದನ್ನ ಪ್ರೀತಿಯಿಂದ ಮಾಡಿ ಹಾಕ್ತೀನಿ ಅಷ್ಟೇ. ಆ ಪ್ರೀತಿಲೇ ತಾನೇ ರುಚಿ ಇರೋದು. ಅದಕ್ಕೆ ನೋಡಿ, ನಿಮ್ಮ ಕೈ ಅಡುಗೆ ಅಂತೂ ನಂಗೆ ತುಂಬ ಇಷ್ಟ. ಇವಾಗ ನೋಡಿ, ನನ್ನ ಆರೋಗ್ಯದ ಬಗ್ಗೆ ನಂಗೆ ಚಿಂತೆನೇ ಇಲ್ಲ, ಆರಾಮಾಗಿದ್ದೀನಿ. ಶೋಭಕ್ಕ, ಅಡುಗೆ ಮನೆ ತುಂಬಾನೇ ನೀಟಾಗಿ ಇಟ್ಟಿದ್ದೀರಾ. ಥ್ಯಾಂಕ್ ಯು ಶೋಭಕ್ಕ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮ, ನೀವು ನೀಟಾಗೇ ಇಡ್ತೀರಾ. ಓ, ನೋಡಿದ್ರಲ್ವಾ ನೀವು ಊರಿಂದ ಬಂದಾಗ ನಾನು ಹೆಂಗಿಟ್ಟಿದೆ ಮನೆ ಅಂತ. ಸರಿ ಬೇಗ ಅಡುಗೆ ಮಾಡಿ, ನಂಗೆ ತುಂಬ ಹೊಟ್ಟೆ ತಡ್ಕೊಳಕ್ ಆಗ್ತಾ ಇಲ್ಲ. ಚೆನ್ನಾಗಿ ಊಟ ಮಾಡ್ತೀನಿ ಇವತ್ತು. ಸರಿಮ್ಮ, ಮಾಡ್ಬಿಡ್ತೀನಿ. ಶೋಭಕ್ಕ, ಊರಿಂದ ನಿಮ್ಮ ಸಂಬಂಧಿಕರು ಹುಡುಗನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಲ್ವ, ಎಲ್ಲಿ ಅವ್ನು ಕಾಣಿಸ್ತಾನೆ ಇಲ್ಲ? ಅಯ್ಯೋ, ಅವನನ್ನ ನಿಮ್ಮ ಹತ್ರ ಕರ್ಕೊಂಬರೋಣ ಅಂತಾನೆ ಇದ್ದೆ. ನೀವು ಬ್ಯುಸಿ ಇದ್ರಲ್ವಾ? ಒಂದು ನಿಮಿಷ, ಈಗಲೇ ಕರ್ಕೊಂಬಂದ್ಬಿಡ್ತೀನಿ. ಬಂದೆ. ಮನೋಜ, ಅಮ್ಮ, ನಾನಿಲ್ಲೇ ಸ್ನಾನ ಮಾಡ್ತಿದ್ದೀನಿ. ಅಯ್ಯೋ, ಇನ್ನು ಸ್ನಾನ ಆಗಿಲ್ವೇನೋ? ಏನ್ ಹುಡುಗರಪ್ಪ, ಬಚ್ಚಲ್ ಮನೆಯಲ್ಲಿ ಗಂಟೆಗಳ ಕತ್ಲೆ ಕಾಲ ಕಲಿತೀರಾ? ಬೇಗ ಬಾ. ಇರಮ್ಮ, ಈಗ ನಾನು ಸೋಪ್ ಹಚ್ಕೊಂಡಿದ್ದೀನಿ. ಅದೇನ್ ವಿಷಯ ಹೇಳು. ನಮ್ಮ ಯಜಮಾನ್ತಿ ನಿನ್ನ ನೋಡ್ಬೇಕಂತೆ ಕಣೋ, ಕರ್ಕೊಂಡ್ ಬರ್ತೀನಿ ಅಂತ ಬಂದೆ. ಎಷ್ಟೊತ್ತಾಗತ್ತೆ? ಬೇಗ ಬಾ. ಅದೇ ನೋಡು, ಇಷ್ಟು ಅರ್ಜೆಂಟ್ ಮಾಡ್ತಿದ್ರೆ ಯಾವ ತಾರದಲ್ಲಿದ್ದೀನೋ ಹಾಗೆ ಬಂದ್ಬಿಡ್ತೀನಿ. ಮತ್ತೆ ಬರ್ಲಾ? ಹರ್ಲೆ, ನಾಚಿಕೆ ಬಿಟ್ಟು ಮಾತಾಡೋದು ನೋಡು. ಬೇಡಪ್ಪ, ಹಾಗೆ ಬರೋದು ಬೇಡ. ಸ್ನಾನ ಮುಗಿಸಿ ಬಟ್ಟೆ ಹಾಕೊಂಡೆ ಬಾ, ಆದ್ರೆ ಸ್ವಲ್ಪ ಬೇಗ ಬಾ. ನಾನಲ್ಲಿ ಇರ್ತೀನಿ, ಆಯ್ತಾ? ಸರಿ. ಏನೋ
ಸೂಪರ್ ಕಣೆ ನೀನು. ಭಕ್ತಿ ಅಂದ್ರೆ ಇದು. ಯಾವ್ದು ಮರೆತ್ರು ಇದನ್ನ ಮರೆಯಲ್ಲ ಅಲ್ವಾ ನೀನು? ಮೆಚ್ಚಬೇಕು ಕಣೆ ನಿನ್ನ. ಕಂಗ್ರಾಟ್ಸ್ ಭಾರತಿ, ಮನೋಜ ಸಿಕ್ಕದ್ನಂತೆ. ಅಂತೂ ನಿನ್ ಭಕ್ತಿ ಫಲಿಸ್ಬಿಡ್ತು ನೋಡು. ನೀನ್ ನನ್ಗೆ ಸ್ವೀಟ್ ಕೊಡೋದನ್ನ ಮರಿಬಾರ್ದು. ಮನೋಜ ಸಿಕ್ತ ಅಲ್ವಾ? ನೀನ್ ಬೇಕಾದ್ರೆ ಉಪವಾಸನ ಮುಂದುವರ್ಸು, ನನಗೇನು ಬೇಜಾರಿಲ್ಲ. ಹೌದು, ಮನೆಗೆ ಯಾರೋ ಗೆಸ್ಟ್ ಬಂದಿದ್ರಲ್ಲ, ನೋಡಕ್ಕೆ ಸಖತ್ ಹ್ಯಾಂಡ್ಸಮ್ ಆಗಿದ್ರು. ಅದೇ ಭಾರತಿ, ನೀನ್ ಕಾಫಿ ಕೊಟ್ಟಿಯಲ್ಲ, ಯಾರವರು? ಅವ್ನು ಯಾರು ಅನ್ನೋದು ಗೊತ್ತಿದ್ರು ನಾಟಕ ಆಡೋದು ನೋಡು. ಸುಳ್ಳು ಹೇಳಿ ನೋಡೋಣ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಅವ್ರು ಯಾರು ಅಂತ ಹೇಳಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ ನೀನು? ಅವನು ನನ್ನ ರಿಲೇಟಿವ್, ನನ್ನ ಸೋದರ ಮಾವನ ಮಗ. ಸೋದರ ಮಾವನ್ ಮಗನ ಅಂದ್ರೆ ನಿನ್ ಮೇಲೆ ಇನ್ನೂ ಅಧಿಕಾರ ಇದೆಯಾ ಅವ್ರಿಗೆ? ನೀನ್ ಬೇರೆಯವ್ರನ್ನ ಮದ್ವೆ ಆದ್ಮೇಲೂ ಅವ್ರ ಅಧಿಕಾರ ಚಲಾಯಿಸೋದು ಚೆನ್ನಾಗಿರಲ್ಲ ಅಲ್ವಾ? ಮನೋಜ ಅಂತ ಇಷ್ಟೊಂದು ಪೂಜೆ ಉಪವಾಸ ಎಲ್ಲ ಮಾಡ್ತಿರ್ತೀಯಲ್ಲ, ಏನಕ್ಕದೆಲ್ಲ? ನನಗೇನು ಅರ್ಥನೇ ಆಗ್ತಿಲ್ಲ. ನೀನ್ ಪೂಜೆ ಮಾಡೋದು ಉಪವಾಸ ಮಾಡೋದೆಲ್ಲ ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಅಲ್ಲ, ಮನೇಲಿ ಇಷ್ಟೊಂದು ಜನ ಇದ್ರು ನೀನು ಒಬ್ಳೆ ಯಾಕೆ ಮನೋಜನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಈ ಉಪವಾಸ ವ್ರತ ಅಂತೆಲ್ಲ ಮಾಡಬೇಕು? ಅದನ್ನೆಲ್ಲ ನಿನ್ಗೆ ಹೇಳೋ ಅಗತ್ಯ ಇಲ್ಲ. ಈ ಮನೆ ಮಗ ವಾಪಸ್ ಬರಲಿ ಅನ್ನೋ ಕಾಳಜಿಗೆ ಮಾಡ್ತಾ ಇದ್ದೀನಿ. ನೋಡು, ಮನೆಯವರೆಲ್ಲ ಹರಕೆ ಹೊತ್ಕೊಂಡು ಉಪವಾಸ ಕೂರೋದಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲರೂ ಪರವಾಗಿ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಮನೋಜ ಈ ಮನೆಗೆ ಅಷ್ಟೊಂದು ಇಂಪಾರ್ಟೆಂಟಾ? ಅದು ಒಂದು ಬಂದಾಗ ನಿನಗೆ ಗೊತ್ತಾಗುತ್ತೆ. ಮನೋಜನ್ ಬಗ್ಗೆ ಮಾತಾಡಿ ಕಾಲೆಳೆದು ಮಜಾ ತಗೊಳ್ಳೋಣ ಅನ್ಕೊಂಡೆ. ನನ್ನ ಪ್ಲಾನು ಇವತ್ತಿನ ಮಟ್ಟಿಗೆ ವರ್ಕೌಟ್ ಆಗಲಿಲ್ಲ. ಭಾರತಿ, ಕೋಪಕ್ಕೆ ನಿನ್ನ ಮುಖ ಕೆಂಪಾಗೋವಾಗ ಆಹಾ ಎಷ್ಟು ಮಜವಾಗಿರುತ್ತೆ ಕಣೆ. ಅದು ಮಗು ಸ್ನಾನ ಮಾಡ್ತಿದೆ, ಇನ್ನೊಂದು 10 ನಿಮಿಷ ಬಂದ್ಬಿಡ್ತಾನೆ. ಶೋಭಕ್ಕ, ಮಗು ಅದೇ ಸ್ನಾನ ಮಾಡ್ಕೊಳ್ಳುತ್ತಾ? ನೀವು ತಾನೇ ಮಾಡಿಸ್ಬೇಕು. ಅಯ್ಯೋ ಅಮ್ಮ, ಮಗು ಅಂದರೆ ಅದು ದೊಡ್ಡ ಮಗುನೇ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಾಯಿಗೆ ಮಗುನೇ ಅಲ್ವಮ್ಮ. ಸುಮ್ಮನೆ ತಮಾಷೆ ಮಾಡಿದೆ ಶೋಭಕ್ಕ. ಶೋಭಕ್ಕ, ನಿಮಗೆ ನೆಲ್ಮಂಗ್ಲ ಗೊತ್ತಾ? ಅಲ್ಲಿ ನಮ್ಮ ಸಂಬಂಧಿಕರು ಮನೆ ಇದೆ ಶೋಭಕ್ಕ. ಅಲ್ಲಿಗೆನೆ ಅವ್ರ ಮಗಳನ್ನ ಮದ್ವೆ ಮಾಡಿ ಕೊಟ್ಟಿರೋದು. ಅವಳ ಹೆಸರು ಭಾರತಿ ಅಂತಾನೆ. ಹತ್ತಿರದಲ್ಲಿ ಅಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಅವಳು ತಾಳಿ ಕಟ್ಟಿಬಿಟ್ಟೆ. ಅವಳ ಹೆಸರು ಭಾರತಿ. ಅವಳ ಮೈದ್ನ ಮನೆ ಬಿಟ್ಟು ಹೋಗಿ ಬಹಳ ದಿವಸ ಆಯ್ತಂತೆ. ಅದೇ ಕೊರ್ಗಲೆ ಅವ್ರ ಮಾವ ಹುಷಾರ್ ತಪ್ಪಿದ್ದಾರೆ. ಅವನ್ನ ಹುಡ್ಕೋದಕ್ಕೆ ಸಹಾಯ ಮಾಡಿ ಅಂತ ನನ್ನ ಹತ್ರ ಕೇಳ್ಕೊಂಡ್ರು. ಇಷ್ಟೇ ಆದ್ರೂ ರಿಲೇಟಿವ್ಸ್ ಅಲ್ವಾ, ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡೆ. ಈ ವಿಷಯನ ನಾನು ಯಾಕೆ ನಿನ್ಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ?
ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಆಗ ನೀನು ಈ ವಿಷಯ ನೆನ್ಪು ಮಾಡಿದ್ರೆ ನನ್ಗೆ ಹೆಲ್ಪ್ ಆಗತ್ತೆ. ಅದಕ್ಕೆ ಅವನ್ನ ಹುಡ್ಕೋದಕ್ಕೆ ಕಮಿಷನರ್ ಹತ್ರ ಹೇಳಿದ್ರೆ ಎಷ್ಟೊತ್ತಲ್ವಾ? ಅದು ಸಾಲಿಲ್ಲ ಅಂದ್ರೆ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತೀನಿ. ನೋಡಿ, ಕಮಿಷನರ್ ಅಂತ ಮಾತಾಡ್ತಿದ್ವಿ, ಅವರೇ ಕಾಲ್ ಮಾಡಿದ್ದಾರೆ. 1 ನಿಮಿಷ. ಹಲೋ ಸರ್. ಹಾಂ ಹೇಳಿ ಸರ್. ಅದೇ ನೀವು ಹೇಳಿದ ಕೆಲಸಕ್ಕೆ ಹೊರಡ್ತಾ ಇದ್ದೆ. ಹಾಂ ಸರ್, ಹೌದು. ಓಕೆ ಸರ್, ಬರ್ತೀನಿ. ಓಕೆ, ಬಾಯ್. ಶೋಭಕ್ಕ, ನಾನು ಅರ್ಜೆಂಟಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು ನಿಮ್ಮ ಮಗನ ನೋಡೋಕ್ಕಾಗೋದಿಲ್ಲ. ಓಕೆ, ಬಾಯ್. ಅಯ್ಯೋ ಅಮ್ಮ, ಅದು ಅಡುಗೆ ರೆಡಿ ಇತ್ತು, ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಶೋಭಕ್ಕ, ನಾನು ಅರ್ಜೆಂಟಾಗಿ ಹೋಗಲೇಬೇಕು. ದೊಡ್ಡವ್ರು ಕರೆದಾಗ ಹೋಗೋಕ್ಕಾಗದೇ ಇರೋಕ್ಕಾಗತ್ತಾ? ಅವರಿಂದನೇ ತಾನೇ ನನ್ನ ಕೆಲಸ ಎಲ್ಲ ಆಗೋದು. ನಾನು ಹೇಳಿದ್ನಲ್ಲ ಶೋಭಕ್ಕ, ನನ್ನ ಸಂಬಂಧಿ ಭಾರತಿ ಅಂತ. ಅವ್ರ ಮೈದ್ನ ಮನೋಜ. ಅವನೊಬ್ಬ ಸಿಕ್ಬಿಟ್ರೆ ನಾನು ದೊಡ್ಡ ಋಣ ತೀರಿಸ್ದಂಗೆ ಆಗುತ್ತೆ. ಸರಿ ಶೋಭಕ್ಕ, ನಾನಿನ್ನು ಹೊರಡ್ತೀನಿ. ಅಮ್ಮ, ಮನೋಜ, ಸ್ನಾನ ಆಯ್ತಾ? ಅದು ನೀನು ಬರಬೇಕಾದ್ರೆ ಹೊರಗಡೆ ಯಾರು ನೋಡಿಲ್ಲ ತಾನೆ? ಯಾರಾದರೂ ಸಿಕ್ಕಿದ್ರಾ? ಏನಾಯ್ತಮ್ಮ? ಯಾರು ನೋಡ್ಲಿಲ್ಲ. ನೀನ್ ಯಜಮಾಂತಿ ನೋಡ್ಬೇಕು ಅಂತ ಕರೆದ್ಬಿಟ್ಟು ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕಮ್ಮ, ಏನಾಯ್ತು? ಏನಿಲ್ಲ ಕಣೋ, ಏನಿಲ್ಲ ಬಿಡು. ಮನೋಜ, ನೀನೊಂದು ಮಾತು ಕೇಳಲ್ಲ? ಕೇಳಮ್ಮ. ಒಂದು ವೇಳೆ ನಿಮ್ಮ ಅಮ್ಮ ಇಲ್ಲಿಗೆ ಬಂದು ಮನೆಗೆ ಹೋಗೋಣ ಬಾ ಅಂತ ನಿನ್ನನ್ನು ತುಂಬ ಬಲವಂತ ಮಾಡಿದ್ರೆ
ಇದೆಯಾ? ಅಮ್ಮ ಅಮ್ಮ ನಿನ್ನನ್ನು ಬಿಟ್ಟು ಹೋಗೋದ ಅದು ಹೇಗಮ್ಮ ಸಾಧ್ಯ? ಎಲ್ಲೋ ಸಾಯಕ್ಕೆ ಹೋಗ್ತಿದ್ದವನ ಕರ್ಕೊಂಬಂದು ಜೀವ ಕೊಟ್ಟೋಳು ನೀನಮ್ಮ. ಈಗ ನನಗೆ ಜೀವನೂ ಕೊಡ್ತಿದ್ಯಾ? ನನ್ನ ಬಿಟ್ಟು ಹೋಗ್ತೀನೇನಮ್ಮ, ನಿನಗೆ ಮೋಸ ಮಾಡ್ತೀನೇನಮ್ಮ. ಅವರು ನಿನಗೆ ಜೀವನ ಕೊಟ್ಟವ್ರೆ ಅಲ್ವಾ? ನಿನ್ನನ್ನು ಬೆಳೆಸ್ತವ್ರು ಅವರೇ ತಾನೆ. ಅಮ್ಮ ನಿನಗೆ ಅವತ್ತೇ ಎಲ್ಲ ಕಥೆನೂ ಹೇಳಿದ್ದೀನಿ, ಮತ್ತೆ ಯಾಕೆ ಅದನ್ನು ನಾಪಿಸ್ತಿದ್ಯಾ? ನೋಡು, ನಾನು ಅಲ್ಲಿಗೆ ಹೋಗದೆ ಇರೋದಕ್ಕೂ ಏನು ಕಾರಣ ಅಂತ ಹೇಳಿದ್ದೀನಿ. ಬಿಡಮ್ಮ, ಮತ್ತೆ ಮತ್ತೆ ಅದನ್ನ ನೆನಪು ಮಾಡಬೇಡ ಪ್ಲೀಸ್. ನೋಡು ನೋಡು, ನನಗೆ ನೀನಿದೆಯಲ್ಲ ಅಷ್ಟೇ ಸಾಕು ನನಗೆ. ಎಲ್ಲ ಸಂದರ್ಭನೂ ಒಂದೇ ಥರ ಇರಲ್ಲ ಕಣ. ಒಂದ್ ವೇಳೆ ನೀನು ಹೋಗ್ಲೇಬೇಕಾದ ಪರಿಸ್ಥಿತಿ ಬಂದ್ಬಿಟ್ರೆ? ಅಮ್ಮ, ಅಂತ ಪರಿಸ್ಥಿತಿ ಬಂದ್ರೆ ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಖಂಡಿತ ನಿನ್ನ ಒಂಟಿಯಾಗಿ ಬಿಟ್ಟಿರಲ್ಲ. ನಾನಿದ್ದೀನಮ್ಮ. ಮನೋಜ, ನಾವಿವತ್ತೇ ಮನೆ ಬದಲಾಯಿಸ್ಬಿಡೋಣ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇವತ್ತೇ, ಈಗಲೇ ಬೇಕಾದ್ರೂ ಮನೆ ಖಾಲಿ ಮಾಡ್ಬಿಡೋಣ. ಅಮ್ಮ ಅಮ್ಮ ಸಮಾಧಾನ ಮಾಡ್ಕೊ. ಅಲ್ಲಮ್ಮ, ಈಗಲೇ ಮನೆ ಖಾಲಿ ಮಾಡೋದು ಅಂದ್ರೆ ಹೇಗಮ್ಮ? ಯಾಕೆ, ಏನಾಯ್ತು ನಿಂಗೆ? ಅದು ನಾವಿದೀವಲ್ಲ ಔಟ್ ಹೌಸು, ಅದು ನಮ್ಮ ಯಜಮಾನ್ತಿಗೆ ಬೇಕಂತೆ. ಅದೇನೋ ಸ್ಟೋರ್ ರೂಮ್ ಮಾಡ್ಕೋತಾರಂತೆ, ಅದಕ್ಕೆ. ಸರಿ ಸರಿ, ನಾನು ಮನೆ ಹುಡುಕ್ತೀನಿ, ನೀನು ಯೋಚನೆ ಮಾಡ್ಬೇಡ. ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ನೀವು ಹೀಗೆ ಮಾಡಬಾರ್ದಾಗ. ಅವನು ಒಬ್ಬ ಮನುಷ್ಯನ, ರಾಕ್ಷಸ. ನನ್ನ ಜೀವನನೇ ನರಕ ಮಾಡಿದ. ಯಾವ ತಪ್ಪು ಮಾಡದೇ ಇರೋ ನನ್ನ ಮೇಲೆ ಹಾಗೆ ಸಾಧಿಸ್ತಾ ಇದ್ದ. ಇವತ್ತಿಗೂ ಈ ಕ್ಷಣಕ್ಕೂ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದ. ಪ್ರೀತಿ, ನನ್ನ ಬದುಕು ನಾಶ ಆಗಿದ್ದು ಅವನಿಂದ. ಹೆಂಗೆಂಗೋ ಇತ್ತು ನಾನು, ಹೆಂಗೆಂಗೋ ನಾನು. ಅಣ್ಣಯ್ಯ, ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಏನ್ ವಿಷಯ, ಇಷ್ಟೊಂದು ಸೀರಿಯಸ್ ಆಗಿದೆಯಾ? ಏನಾಯ್ತು? ಆ ವಿಚಾರನ ನಾನು ನಿನಗೆ ಕೇಳಬೇಕು ರಾಜೇಶ್.
ಯಾಕೋ ನೀನು ಯಾಕೋ ಹೀಗಾಡ್ತೀಯ? ಎಲ್ಲ ಮಾಡಿಬಿಟ್ಟು ಗೊತ್ತಿಲ್ಲದೆ ಇರೋ ಥರ ಬೇರೆ ನಡ್ಕೊಳ್ತೀಯಲ್ವೋ? ಒಳಗಡೆನೆ ಆವಾಂತರ ಬೇರೆ ಕ್ರಿಯೇಟ್ ಮಾಡ್ತಾ ಇರ್ತಿಲ್ಲ, ಯಾಕೆ? ಏನೋ ಒಳಗೇನೆ ಅವಂತರ ಕ್ರಿಯೇಟ್ ಮಾಡ್ತಾ ಇದೀನಾ? ಏನಣ್ಣ ಇದು ಹೊಸ ವಿಷಯಕ್ಕೆ ಎದಕ್ತಾ ಇದೀಯಾ? ಈ ವಿಚಾರ ಹೊಸದೇನಲ್ಲ ರಾಜೇಶ್. ಆ ಭಾರತಿ ಲೈಫಲ್ಲಿ ನೀನು ಸ್ಟಾರ್ಟ್ ಆಡ್ತಾ ಇದೆಯಲ್ಲ, ಇದು ನಿನಗೆ ಸರಿ ಅನ್ಸುತ್ತೇನೋ?